ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ಜನಜಾಗೃತಿ ವಾಯ್ಸ್. ನಾನು ನಿಮ್ಮ ಮನೋಹರ್. ಸ್ನೇಹಿತರೆ, MTB ನಾಗರಾಜ್ ಬೆಳೆದಿದ್ದು ಹೇಗೆ? ಸ್ವಂತವಾಗಿ ದುಡಿದು 1,500 ಕೋಟಿಯ ಸಾಮ್ರಾಜ್ಯ ಕಟ್ಟಿದ್ದು ಹೇಗೆ? ಇವರ ತಂದೆ ಮನೆಯಿಂದ ಹೊರ ಹಾಕಿದ್ದು ಹೇಗೆ? MTB ಅಂದರೆ ಏನು ಗೊತ್ತಾ? 35 ರೂಪಾಯಿ ಸಂಬಳಕ್ಕೆ ದುಡಿಯುತ್ತಿದ್ದ MTB ಈ ಮಟ್ಟಕ್ಕೆ ಬಂದಿದ್ದು ಹೇಗೆ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀನಿ. ನೀವಿನ್ನೂ ನಮ್ಮ ಜನಜಾಗೃತಿ ವಾಯ್ಸ್ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಚಾನಲನ್ನು ಲೈಕ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಲೈಕ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಾವು ಮಾಡುವ ಎಲ್ಲ ವಿಡಿಯೋಗಳಿಗೆ ನಿಮ್ಮ ಸಹಕಾರವಿರಲಿ. ಜನನ ಮತ್ತು ಬಾಲ್ಯ. 1000 ಕೋಟಿಯ ಸರದಾರನಾಗಿರೋ MTB ನಾಗರಾಜ್ 1951ರಲ್ಲಿ ಜನಿಸಿದರು. ತಂದೆ ನಾಗಪ್ಪ, ತಾಯಿ ಮುನಿಯಮ್ಮ. ಇವರದ್ದು ಕೇಳುವಂತಹ ಶ್ರೀಮಂತ ಕುಟುಂಬ ಆಗಿರಲಿಲ್ಲ, ಹಾಗಂತ ಬಡ ಕುಟುಂಬವೂ ಆಗಿರಲಿಲ್ಲ. ಇವರ ತಂದೆ ಬಳಿ 10 ಎಕರೆ ಜಮೀನು ಇತ್ತು. ಸೊ ಜೀವನಕ್ಕೆ ಏನು ತೊಂದರೆ ಇಲ್ಲ. 3 ಮಕ್ಕಳ ಪೈಕಿ MTB ನಾಗರಾಜ್ ಎರಡನೆಯವರು. 1956ರಲ್ಲಿ ಶಾಲೆ ಮೆಟ್ಟಿಲು ಹತ್ತಿದ MTB ನಾಗರಾಜ್ಗೆ ಓದಿನ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ. ಅದಕ್ಕೆ ತಂದೆ ಮನೆಯಿಂದ ಹೊರಹಾಕಿದ್ದರು. ಹೊರಹಾಕಿದ ನಂತರ MTB ನಾಗರಾಜ್ ರವರು ಪಕ್ಕದ ಮನೆಯಲ್ಲಿ 20 ದಿನ ಕಳೆದರು. MTB ನಾಗರಾಜ್ ಶಾಲೆ ಬಿಟ್ಟಿದ್ದು ತಂದೆ ತಾಯಿಗೆ ಸಹಿಸಿಕೊಳ್ಳಲು ಆಗಲಿಲ್ಲ. ಮಗ ಇನ್ನೂ ಓದಬೇಕು ಅನ್ನೋ ಆಸೆ ತಂದೆ ತಾಯಿಗೆ ಇತ್ತು. ಆದರೆ ಮಗ MTB ಹಿಡಿದ ಹಠ ಬಿಡಲಿಲ್ಲ. ಶಾಲೆಗೆ ಹೋಗೋದಿಲ್ಲ ಅಂತ ಕೂತು ಬಿಟ್ರು. ಹಾಗೂ ತಂದೆ MTB ನಾಗರಾಜರನ್ನು ಮನೆಯಿಂದ ಹೊರ ಹಾಕಿದ್ರು. ಆಗ ಅವರಿಗೆ ಆಸರೆಯಾಗಿದ್ದು ಪಕ್ಕದ ಮನೆಯವರು. ತಮ್ಮ ಮನೆಗೆ ಕರೆದು 15ರಿಂದ 20 ದಿನಗಳ ಕಾಲ ಮನೆಯಲ್ಲಿ ಇರಿಸಿಕೊಂಡಿದ್ದರು. ಆ ಊಟ ತಿಂಡಿ ಎಲ್ಲವೂ ಅವರ ಮನೆಯಲ್ಲೇ ಆಗುತ್ತಿತ್ತು. ಆದರೆ ಕೊನೆಗೆ ತಾಯಿ ಮನಸ್ಸು ತಡೆಯಲಿಲ್ಲ. ಪಕ್ಕದ ಮನೆಗೆ ಹೋಗಿ MTBಯನ್ನು ಮನೆಗೆ ಕರೆದುಕೊಂಡು ಬಂದರು. ಕೃಷಿ ಕೆಲಸ ಶುರು ಮಾಡಿದ MTB ನಾಗರಾಜ್ ತಿಂಗಳಿಗೆ 35 ರೂಪಾಯಿ ಸಂಬಳಕ್ಕೆ ಫ್ಯಾಕ್ಟರಿ ಕೆಲಸ. ಮನೆಗೆ ಬಂದ ಬಳಿಕ ಎದುರು ನಿಂತ ತಂದೆ ಶಾಲೆಗೆ ಹೋಗಲ್ಲ ಅಂದಮೇಲೆ ಇನ್ನೇನು ಮಾಡ್ತೀಯಾ ಅಂತ ಕೇಳಿದರು. ಅದಕ್ಕೆ ಉತ್ತರಿಸಿದ MTB, ನಾನು ವ್ಯವಸಾಯ ಮಾಡ್ತೀನಿ ಅಂತ ಹೇಳಿದರು. ಸರಿ ಅಂತ ತಮ್ಮದೇ ಹೊಲದಲ್ಲಿ ಕೂಲಿಗಾಗಿ ಬರುತ್ತಿದ್ದ ಕಾರ್ಮಿಕರ ಜೊತೆ ಇವರನ್ನು ಕೆಲಸಕ್ಕೆ ಕಳಿಸುತ್ತಿದ್ದರು. ಜಮೀನು ಇದ್ರೂ ತಂದೆಗೆ 3 ಹೆಂಡತಿಯ ಅವರಲ್ಲವೇ ಮಕ್ಕಳಿಗೂ ಸೇರಿದ ಜಮೀನು ಅದಾಗಿತ್ತು. 1 ವರ್ಷ ಕೃಷಿ ಮಾಡಿದ MTBಗೆ ಸಾಕಾಗಿ ಹೋಯಿತು. ಆ ಕೆಲಸದಲ್ಲಿ ಬೋರ್ ಶುರುವಾಗಿತ್ತು. ತಂದೆ ಆರ್ಮಿಗೆ ಮರ ಸಪ್ಲೈ ಮಾಡೋ ಕೆಲಸ ಮಾಡುತ್ತಿದ್ದರು. ಇಟ್ಟಿಗೆ ಮಾರೋ ಕೆಲಸ ಕೂಡ ಮಾಡುತ್ತಿದ್ದರು. ಈ ನಡುವೆ ಬಿಟ್ಟ MTB ನಾಗರಾಜ್ 1968ರಲ್ಲಿ ಫ್ಯಾಕ್ಟರಿ ಕೆಲಸಕ್ಕೆ ಹೋಗೋಕೆ ಶುರು ಮಾಡಿದ್ದರು. ತಿಂಗಳಿಗೆ 35 ರೂಪಾಯಿ ಸಂಬಳ ಸಿಕ್ಕಿತು. ಹೀಗೆ 2 ವರ್ಷ ಕೆಲಸ ಮಾಡಿದ MTB ನಾಗರಾಜ್ ಕೆಲಸಕ್ಕೆ ಗುಡ್ ಬೈ ಹೇಳಿದರು. ಅಣ್ಣನ ಜೊತೆ ಬಿಲ್ಡಿಂಗ್ ಕೆಲಸ ನಂತರ ತನ್ನ ತಂದೆಯ ಮೊದಲ ಪತ್ನಿ ಮಗ ಅಂದರೆ ಅಣ್ಣನ ಬಿಲ್ಡಿಂಗ್ ಕೆಲಸದ ಜೊತೆ ಹತ್ತಿರ ಆದರು. ಇದರಲ್ಲಿ ಬಂದ ಲಾಭದ MTBಗೂ ಸ್ವಲ್ಪ ದುಡ್ಡು ಕೊಡುತ್ತಿದ್ದರು. ಆದರೆ ಇದು MTBಗೆ ಸಾಕಾಗುತ್ತಿರಲಿಲ್ಲ ಎನಿಸಿತು. ಹೀಗಾಗಿ ತಂದೆಯ ಜೊತೆ ಮಾತಾಡಿ 1971ರಲ್ಲಿ ಲಾರಿ ಹಿಡಿದುಕೊಂಡರು. ಆಗ ತಾನೇ ತಲೆ ಎತ್ತುತ್ತಿದ್ದ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕಟ್ಟಡಗಳು ನಿರ್ಮಾಣವಾಗುತ್ತಿದ್ದವು. ಅದಕ್ಕೆ ಬೇಕಾಗುವ ಅಗತ್ಯ ವಸ್ತುಗಳನ್ನು ಸಪ್ಲೈ ಮಾಡೋದು MTB ಪ್ಲಾನ್ ಆಗಿತ್ತು. 3 ವರ್ಷ ತನ್ನ ಅಣ್ಣನ ಜೊತೆ ಸೇರಿಕೊಂಡು ಈ ಕೆಲಸ ಮಾಡಿದ MTB ದೊಡ್ಡ ಮಟ್ಟದಲ್ಲಿ ಲಾಭ ಮಾಡಿದ್ದರು. ನಂತರ ಲಾರಿಯನ್ನು ಅಣ್ಣನಿಗೆ ಬಿಟ್ಟುಕೊಟ್ಟು ಸ್ವಂತ ಇಟ್ಟಿಗೆ ಫ್ಯಾಕ್ಟರಿಗೆ ಕಾಲಿಟ್ಟರು. 1973ರಲ್ಲಿ 20 ಜನರನ್ನು ಕೆಲಸಕ್ಕೆ ಇಟ್ಟುಕೊಂಡು ನಾಟಿ ಇಟ್ಟಿಗೆ ಬಿಸ್ನೆಸ್ ಶುರು ಮಾಡಿದರು. ತಮಗೆ ದುಡ್ಡಿನಲ್ಲಿ ಲಾರಿ ಖರೀದಿಸಿದರು. ನೋಡುತ್ತಲೇ ಇವರ ಬಿಸ್ನೆಸ್ ಕ್ಲಿಕ್ ಆಗುತ್ತಾ ಹೋಯಿತು. 1976ರಲ್ಲಿ ಸಂಬಂಧಿಕರ ಹುಡುಗಿ ಶಾಂತಮ್ಮ ಎಂಬುವರನ್ನು ಮದುವೆ ಕೂಡ ಆದರು. ಇಟ್ಟಿಗೆ ಬಿಸ್ನೆಸ್ ಸಾಮ್ರಾಜ್ಯಕ್ಕೆ ಅಡಿಪಾಯವಾಯಿತು. ಹೌದು, ಇಟ್ಟಿಗೆ ಬಿಸ್ನೆಸ್ MTB ನಾಗರಾಜ್ 1000 ಕೋಟಿ ಫೌಂಡೇಶನ್ ಆಯಿತು. MTB ನಾಗರಾಜ್ ಅಂತಲೇ ಅವರು ಫೇಮಸ್ ಕೂಡ ಆದರು. ಆದರೆ MTB ಎಂದರೆ ಏನಂತ ಹೆಚ್ಚಿನ ಜನರಿಗೆ ತಿಳಿದಿಲ್ಲ. MTB ಎಂದರೆ ಅವರು ಇಟ್ಟಿಗೆ ಬ್ರ್ಯಾಂಡ್ನ ಹೆಸರು. MTB ಎಂದರೆ ಮಂಜುನಾಥ್ ಟೇಬಲ್ ಬ್ರಿಕ್ಸ್ ಎಂದು. ಈ ಇಟ್ಟಿಗೆ ನೋಡುತ್ತಲೇ ನಂಬರ್ 1 ಬ್ರ್ಯಾಂಡ್ ಆಯಿತು. ನಂತರದಲ್ಲಿ MTB ಲಾರಿ ಸರ್ವಿಸ್ ಕೂಡ ಕ್ಲಿಕ್ ಆಯಿತು. ಇಟ್ಟಿಗೆ ಮಣ್ಣಿಗಾಗಿ ಎಕರೆಗಟ್ಟಲೆ ಜಮೀನನ್ನು ಖರೀದಿಸಿದರು. ಬೆಳಿಗ್ಗೆ 5 ಗಂಟೆಗೆ ಫ್ಯಾಕ್ಟರಿಗೆ ಹೋದರೆ ರಾತ್ರಿ 12 ಗಂಟೆವರೆಗೂ ಅಲ್ಲೇ ಇರುತ್ತಿದ್ದರು. ಹೀಗೆ ಸತತ ಪರಿಶ್ರಮ ಪಟ್ಟ ಬಳಿಕ 1985ರ ವೇಳೆಗೆ ಒಂದು ಹಂತಕ್ಕೆ ಬೆಳೆದು ನಿಂತಿದ್ದರು. MTB ನಾಗರಾಜ್ 1990ರ ಆರಂಭದಲ್ಲಿ ಇಂಡಸ್ಟ್ರಿಯಲ್ ಶೆಡ್ಗಳನ್ನು ಬಾಡಿಗೆ ನೀಡಲು ಶುರು ಮಾಡಿದರು. ವಿವಿಧ ನಗರಗಳಲ್ಲಿ ಕಟ್ಟಡಗಳನ್ನು ನಿರ್ಮಿಸಿ ಬಾಡಿಗೆಗೆ ನೀಡಿದ್ದರು. ಶೈಕ್ಷಣಿಕ ಸಂಸ್ಥೆಗಳನ್ನು ಹುಟ್ಟು ಹಾಕಿದ್ದರು. ಅಂದರೆ MTB ನಾಗರಾಜ್ ಯಾವ ವ್ಯವಹಾರಕ್ಕೆ ಕೈ ಹಾಕಿದರೂ ಅವೆಲ್ಲವೂ ಸಕ್ಸಸ್ ಕಂಡಿತು.
ಇವರು ಆರ್ಥಿಕವಾಗಿ ಚೆನ್ನಾಗಿ ಇದ್ದುದರಿಂದ ರಾಜಕೀಯ ನಾಯಕರು ರಾಜಕೀಯಕ್ಕೆ ತರಲು ಸತತ ಪ್ರಯತ್ನ ಮಾಡುತ್ತಿದ್ದರು. ಇವರ ರಾಜಕೀಯಕ್ಕೆ ಸೇರದೆ ಇದ್ದರೂ ಕಾಂಗ್ರೆಸ್ ನಾಯಕರುಗಳು ಜೊತೆ ಓಡಾಡುತ್ತಿದ್ದರು. ಸಭೆ ಸಮಾರಂಭಗಳಿಗೆ ಹೋಗುತ್ತಿದ್ದರು. ಎಲೆಕ್ಷನ್ ಬಂದಾಗ ದುಡ್ಡಿನ ಸಹಾಯ ಕೂಡ ಮಾಡುತ್ತಿದ್ದರು. 1996-97ರ ವೇಳೆಗೆ ಬೆಂಗಳೂರು, ರಾಮನಗರ ಎರಡೂ ಒಂದೇ ಜಿಲ್ಲೆ ಕೂಡ ಆಗಿತ್ತು. ಆಗ MTB ನಾಗರಾಜ್ ಅವರನ್ನು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿತ್ತು. 2003ರಲ್ಲಿ ಚುನಾವಣೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದರು. ಮೊದಲ ಎಲೆಕ್ಷನ್ನಲ್ಲೇ MTB ಗೆಲುವಿನ ಪತಾಕಿ. ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದ MTB ನಾಗರಾಜ್ 1993ರಲ್ಲಿ ಕಾವೇರಿ ನಗರ ವಾರ್ಡ್ನಲ್ಲಿ ಸ್ಪರ್ಧಿಸಿ ವಿನ್ ಆದರು. ನಂತರ 2004ರಲ್ಲಿ ಹೊಸಕೋಟೆ ಕ್ಷೇತ್ರದಿಂದ ವಿಧಾನಸಭೆಗೆ ಸ್ಪರ್ಧಿಸುವಂತೆ ಆಫರ್ ನೀಡಲಾಯಿತು. ಆದರೆ ಆಗ ಹೊಸಕೋಟೆ ಕ್ಷೇತ್ರ ತುಂಬ ಸೂಕ್ಷ್ಮ ಕ್ಷೇತ್ರ ಆಗಿತ್ತು. ಚುನಾವಣೆ ಬಂತು ಅಂದರೆ ಕೊಲೆ, ಗಲಾಟೆ, ದುಂಬಿಗಳು ನಡೀತಾ ಇದ್ವು. ಹೀಗಾಗಿ ಹೊಸಕೋಟೆ ಕ್ಷೇತ್ರದಲ್ಲಿ ಸ್ಪರ್ಧಿಸದಂತೆ ತಡೆದರು. ಆದರೂ ಕೂಡ ಕಾಂಗ್ರೆಸ್ ನಾಯಕರ ಒತ್ತಡದ ಮೇರೆಗೆ ಕಣಕ್ಕೆ ಇಳಿದೇ ಬಿಟ್ಟರು. MTB ಆಗ ಗಲಾಟೆಗೆ ನಡೆದರು. ಇವರು 3 ಕಾರುಗಳಿಗೆ ಬೆಂಕಿ ಇಡಲಾಯಿತು. ಆದರೂ ಈ ಚುನಾವಣೆಯಲ್ಲಿ 873 ಮತಗಳ ಅಂತರದಲ್ಲಿ ಜಯಶೀಲರಾಗಿದ್ದರು. MTB ನಾಗರಾಜ್ ಇಟ್ಟಿಗೆ ಫ್ಯಾಕ್ಟರಿ ಬಂದ್ ರಾಜಕೀಯಕ್ಕೆ ಫೋಕಸ್ ಕೊಟ್ಟರು. ಸೋತರೂ ಬಿಡಲಿಲ್ಲ. ಕ್ಷೇತ್ರದ ಜನತೆಯ ನಂಟು ಇತ್ತು. 2007-8ರಲ್ಲಿ ರಾ ಮೆಟೀರಿಯಲ್ ಸಪ್ಲೈ ಕೊರತೆ ಇದ್ದಾಗಿ ಇಟ್ಟಿಗೆ ಫ್ಯಾಕ್ಟರಿ ಮುಚ್ಚಬೇಕಾಗಿತ್ತು. ರಾಜಕೀಯದ ಕಡೆಗೆ ಹೆಚ್ಚು ಫೋಕಸ್ ಮಾಡಿದ್ರು. ಆದರೂ 2008ರಲ್ಲಿ ಸೋಲು ಕಂಡ್ರು MTB ನಾಗರಾಜ್. ಆದರೂ ಕೂಡ ತಮ್ಮ ಸೋಲಿಸಿದ ಜನರ ನಡುವೆ ಪ್ರತಿದಿನ ಕಾಲ ಕಳೆಯುತ್ತಿದ್ದರು ನಾಗರಾಜ್. ಇದರ ಫಲವಾಗಿ 2013ರಲ್ಲಿ ಮತ್ತೆ ಗೆಲುವು ದಾಖಲಿಸಿದ್ದರು. MTB ನಾಗರಾಜ್ ಈ ಅವಧಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದರು. 2018ರಲ್ಲಿ MTB ಮತ್ತೆ ವಿನ್ ಆದರು. ನಂತರ 2019ರಲ್ಲಿ ಆಪರೇಷನ್ ಕಮಲಕ್ಕೆ ಒಳಗಾಗಿ BJPಗೆ ಸೇರಿದರು. ಆಮೇಲೆ ನಡೆದ ಉಪಚುನಾವಣೆಯಲ್ಲಿ MTB ನಾಗರಾಜ್ ಸೋಲು ಕಂಡರು. ಆದರೆ ಆಯ್ಕೆ ಮಾಡಿದ ಅಬಕಾರಿ ಇಲಾಖೆ ಸಚಿವರನ್ನ ಸ್ಥಾನಾಗಿ ಮಾಡಲಾಯಿತು. ಆದರೆ ಜನರನ್ನು ನೇರವಾಗಿ ಸಂಪರ್ಕಿಸಲು ಸಾಧ್ಯವಿಲ್ಲ, ಜನಪರ ಕೆಲಸ ಮಾಡಲು ಸಾಧ್ಯವಿಲ್ಲ ಅನ್ನೋ ಕಾರಣಕ್ಕೆ ಈ ಖಾತೆಯನ್ನು ತಿರಸ್ಕರಿಸಿದ್ದರು MTB ನಾಗರಾಜ್. ಹೀಗಾಗಿ ಅವರಿಗೆ ಪೌರಾಡಳಿತ ಮತ್ತು ಸಣ್ಣ ಕೈಗಾರಿಕೆ ಹಾಗೂ ಸಾರ್ವಜನಿಕ ಉದ್ಯಮಗಳ ಮೇಲೆ ಖಾತೆ ನೀಡಲಾಯಿತು. ಈಗ ಮತ್ತೆ ಹೊಸಕೋಟೆಯಿಂದ ಸ್ಪರ್ಧೆಗೆ ಇಳಿದರು. ಫ್ರೆಂಡ್ಸ್, ಇದು ಏನು ಇಲ್ಲದ MTB ನಾಗರಾಜ್ 1,500 ಕೋಟಿ ಮೌಲ್ಯದ ಆಸ್ತಿಯ ಒಡೆಯನಾದ ಕಥೆಯನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನ. ಇವರ ಜೀವನ ನೋಡಿದ ಬಳಿಕ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಇಲ್ಲಿಯವರೆಗೂ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೋಡ್ತಾ ಇರಿ ಜನಜಾಗೃತಿ ವಾಯ್ಸ್. ನಾನು ನಿಮ್ಮ ಮನೋಹರ್. ಧನ್ಯವಾದ.